ಕಾರಣದಿಂದಾಗಿ ಮತ್ತೆ ಅವರು ಡಿಸಿಎಂ ಸ್ಥಾನವನ್ನ ಈ ಬಾರಿ ಪಡಿತಾ ಇದ್ದಾರೆ. ನಿಜವಾಗ್ಲೂ ಸಿದ್ದರಾಮಯ್ಯನವರ ಒಂದು ಎಫರ್ಟ್ ಇಂದಲೇ ಕರೆಕ್ಟ್ ಇದಾಗಿರೋದು. ಕರೆಕ್ಟ್. ಅವ್ರನ್ನ ಸ್ಪೀಕರ್ ಮಾಡಬೇಕು ಅಂತ ಇದ್ರು ಅಥವಾ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮತ್ತೆ ಮಾಡ್ತಾರೆ ಅನ್ನುವಂಥದ್ದಿತ್ತು. ಹೌದು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಈಗ ಶ್ರೀ KH ಮುನಿಯಪ್ಪ ಅವರನ್ನು ಸಂಪುಟ ದರ್ಜಾ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ನಾನು ಆಹ್ವಾನಿಸುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದೇನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಿರಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. KH ಮುನಿಯಪ್ಪ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ರೈಲ್ವೆ ಸಚಿವರಾಗೂ ಕೂಡ ಅವರು ಕೆಲಸ ಮಾಡಿದರು. ಕೇಂದ್ರದಲ್ಲಿ ರಾಜ್ಯ ಸಚಿವರಾಗಿ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥ KH ಮುನಿಯಪ್ಪ ಕೋಲಾರದವರು. ನಿರಂತರವಾಗಿ ಗೆದ್ದು ಬರ್ತಿದ್ದಂಥ ಮುನಿಯಪ್ಪ ಏನೇ ವ್ಯತಿರಿಕ್ತವಾದಂಥ ಮಾತುಗಳು ಕೇಳಿ ಬಂದರೂ ಕೂಡ ಅವರ ಗೆಲುವು ಅಬಾಧಿತವಾಗಿತ್ತು. ಕಳೆದ ಬಾರಿ ತನಕ ಈ 2 ಬಾರಿ ಆಗಲಿಲ್ಲ ಬಿಡಿ, ಪ್ರಶ್ನೆ ಬೇರೆ. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು, ರಾಜಕೀಯಕ್ಕೆ ಬಂದರು. ನಂತರ ಮಂತ್ರಿ ಕೂಡ ಆದರು. 2023ರಲ್ಲಿ ಮೊದಲ ಬಾರಿಗೆ ಗೆದ್ದವರು ವಿಧಾನಸಭೆಗೆ ಎಂಟ್ರಿ ಕೊಟ್ಟರು. ದೇವನಹಳ್ಳಿ ಮೀಸಲು ಕ್ಷೇತ್ರದಿಂದ. ಅಲ್ಲಿಂದ ಅವರ ರಾಜಕೀಯ ಜೀವನ ಶುರುವಾಯಿತು. 91ರಲ್ಲಿ ಮೊದಲ ಬಾರಿ ಸಂಸದರಾಗಿದ್ದರು. 7 ಬಾರಿ ಗೆದ್ದಿದ್ದಾರೆ ಇದೇ ಕೋಲಾರದಿಂದ. ಸೊ ಇದು ಪರಮ ದೈವ ಭಕ್ತ. ನೀವು ಯಾವುದೇ ಕಾರ್ಯಕ್ರಮನ ಬೆಳಗ್ಗೆ ಅವರು ಈ ಶ್ರೀರಾಮನ ಹೆಸರು ಬರಿದನೇನೆ ಅವ್ರ ಕಾರ್ಯಕ್ರಮ ಆರಂಭ ಮಾಡಲ್ಲ. ಪರಮ ದೈವ ಭಕ್ತ. ಆಮೇಲೆ ಈ ಸರ್ಕಾರದ ಗ್ಯಾರಂಟಿಗಳ ಪೈಕಿ ಈ ಅಕ್ಕಿ ಕೊಡುವಂಥದ್ದೇನು ಗ್ಯಾರಂಟಿ ಇದೆಯಲ್ಲ, ಅನ್ನಭಾಗ್ಯ, ಅದನ್ನು ನಿರ್ವಹಿಸ್ತಾ ಇದ್ದಂಥವ್ರು ಕೂಡ ಮುನಿಯಪ್ಪನವರೇ ಆಹಾರ ಸಚಿವರಾಗಿ. ಬಹಳ ಸಂಕಷ್ಟ ಇತ್ತು ಅವಾಗ, ಕೇಂದ್ರದಿಂದ ಅಕ್ಕಿ ಬರಲ್ಲ ಮತ್ತೊಂದು ಇದೆಲ್ಲ. ಆ ಸಂದರ್ಭದಲ್ಲಿ ಏನೋ ಅವರು ನಿಭಾಯಿಸೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಲ್ಲ, ಜೊತೆಗೇನು ಅಂದ್ರೆ ಈ ಕೇಂದ್ರದ ಮೇಲೆ ವಿಪರೀತವಾಗಿ ದಾಳಿ ಮಾಡಲ್ಲ, ಯಾಕಂದ್ರೆ ಕೇಂದ್ರದಲ್ಲಿ ಇದು ಬಂದವರಲ್ಲ, ಸಮಸ್ಯೆ ಏನು ಅಂತೇಳಿ. ಹೌದು, ಈ ಸಲ ಅವ್ರ ಪುತ್ರಿಗೆ ಸಚಿವ ಸ್ಥಾನ ಸಿಗ್ಬೋದು, ಇಬ್ಬರಲ್ಲೊಬ್ಬರಿಗೆ ಅನ್ನುವಂಥ ರೀತಿಯಾಗಿತ್ತು. ಈ ಬಾರಿ ಮತ್ತೆ ತಂದೆನೇ ಅವಕಾಶವನ್ನ ಪಡಿತಾ ಇದ್ದಾರೆ. ಹೌದೌದು. ಅಷ್ಟು ಸುಲಭವಾಗಿ ಅಧಿಕಾರದ ಹುಚ್ಚಿದೆಯಲ್ಲ, ಹೋಗಲ್ಲ. ಯಾವುದೇ ನಾಯಕರಿಗಾಗಲಿ ನಿರಂತರವಾಗಿ ಅಧಿಕಾರ ಕಂಡಿರುವಂತವರು ಬದುಕಿನ ಮುಸ್ಸಂಜೆಯಲ್ಲಿದ್ರು ಕೂಡ ಅಧಿಕಾರ ಬೇಕು ಅಂತ ಬಯಸ್ತಾರೆ. ಅತ್ಯಂತ ಸಹಜ ಇದೆ, ಅದೇ ರಾಜಕಾರಣ. ನಿಜ, ಒಂಥರ ಆವರಿಸ್ಕೊಂಡ್ಬಿಡುತ್ತೆ. ಹೌದೌದು. ಅದರಿಂದ ತೊಳ್ಕೊಂಡು ಹೊರಗಡೆ ಬರುವಂತದ್ದು ಬಹಳ ಕಷ್ಟ. ಆ ಅಧಿಕಾರನ ತಮ್ಮ ಕುಟುಂಬದವರಿಗೆ, ತಮ್ಮ ಮಗನಿಗೋ ಕೊಡೋ ವಿಚಾರ ಬಂದಾಗ್ಲೂ 2 ಸಲ ಯೋಚನೆ ಮಾಡ್ತಾರೆ. ನಿಜ. ಈ ತಾಮ್ರದ ದುಡ್ಡು ತಾಯಿ ಮಗನ ಸಂಬಂಧ ಕೆಡಿಸ್ತಂತೆ ಅಂದಂಗೆ ಈ ಅಧಿಕಾರ ಅನ್ನೋದು ಇದೆಯಲ್ಲ, ಅಧಿಕಾರ ಅದು ತಂದೆ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ವರ್ಕೌಟ್ ಆಗುತ್ತೆ. ಅವರನ್ನು ಸಂಪುಟ ಸಚಿವರಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತೇನೆ. KJ ಜಾರ್ಜ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು
ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವೊಂದನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು KJ ಜಾರ್ಜ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು ಸರ್. ಈಗ ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಸರ್ವಜ್ಞ ನಗರದಿಂದ ನಿರಂತರವಾಗಿ ಗೆದ್ದು ಬರ್ತಿರುವಂಥ KJ ಜಾರ್ಜ್ ಹಿರಿಯ ನಾಯಕರು. ಜೊತೆಗೇನು ಅಂತಂದರೆ ಎಲ್ಲರ ಜೊತೆಗೂ ಕೂಡ ಸ್ನೇಹ, ಪ್ರೀತಿ, ವಿಶ್ವಾಸ KJ ಜಾರ್ಜ್ ಅವರ ಗುಣ. 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಜಾರ್ಜ್ 85ರಲ್ಲಿ ಮೊದಲ ಬಾರಿಗೆ ಅವರು ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ಭಾರತೀನಗರ ಕ್ಷೇತ್ರದಿಂದ 89ರಲ್ಲೂ ಕೂಡ ಗೆಲುವು ಸಾಧಿಸಿದರು ಜಾರ್ಜ್. ವೀರೇಂದ್ರ ಪಾಟೀಲ್ ಸಂಪುಟದಲ್ಲಿ ಆಹಾರ ಸಚಿವರಾಗಿ ಕೆಲಸ ಮಾಡಿದರು. ಬಂಗಾರಪ್ಪ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಖಾತೆಯನ್ನು ನಿರ್ವಹಿಸಿದರು ಜಾರ್ಜ್. 2008, 13, 18, 23 ಸರ್ವಜ್ಞ ನಗರ ಕ್ಷೇತ್ರದಿಂದ ನಿರಂತರವಾಗಿ ಗೆಲುವನ್ನು ಕಂಡಿರುವಂಥವರು. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಗೃಹ ಇಲಾಖೆ ಸಚಿವರಾಗಿದ್ದರು. ಅದೇ ಸಂದರ್ಭದಲ್ಲಿ ವಿಪರೀತವಾದಂಥ ಅವರ ಕೆಲವೊಂದು ಸ್ಟೇಟ್ಮೆಂಟ್ಗಳಿದಾವಲ್ಲ, ಗಣಪತಿ ಸತ್ತೋದ್ರಲ್ಲ ಅವಾಗ, ಆ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ರವಿಯವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತಾಡಿದಂಥ ಮಾತು. IAS ಅಧಿಕಾರಿ DK ರವಿಯವರ ಆತ್ಮಹತ್ಯೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಇದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಸೊ ಇದು ಬೆಂಗಳೂರು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾಗೂ ಕೂಡ ಕೆಲಸ ಮಾಡಿದರು. ಶ್ರೀ